ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ಆಫ್ ITRS ಸಬ್ಜೆಕ್ಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತ 2024 ಕ್ವಶನ್ ಪೇಪರ್ ಕ್ವಶನ್ ನಂಬರ್ 7 ಟೋಟಲ್ ಇನ್ಕಮ್ ಮತ್ತೆ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋದನ್ನ ಕೇಳಿದ್ದಾರೆ. ಸೊ ಆ ಒಂದು ಕ್ವಶನ್ಗೆ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕ್ವಶನ್ ನಂಬರ್ 7 ಏನು ಹೇಳುತ್ತೆ ಅಂದ್ರೆ, ಕಾಂಪ್ಯೂಟ್ ಟ್ಯಾಕ್ಸಬಲ್ ಇನ್ಕಮ್ ಆಫ್ ಯಮುನಾ ಲಿಮಿಟೆಡ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2023-24 ಫ್ರಮ್ ದಿ ಇನ್ಫಾರ್ಮೇಶನ್ ಗಿವನ್ ಬಿಲೋ. ಸೊ ನಾವೇನು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಂತೆ, ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಂತೆ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2023-24ಗೆ ಸಂಬಂಧಪಟ್ಟಂತೆ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಇಲ್ಲೇ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಸೊ ಡೆಬಿಟ್ ಸೈಡ್ ಎಲ್ಲ ಎಕ್ಸ್ಪೆನ್ಸಸ್ ಇರ್ತಕ್ಕಂಥದ್ದು. ಸೊ ಎಕ್ಸ್ಪೆನ್ಸ್ ಇದೆ, ಕ್ರೆಡಿಟ್ ಸೈಡ್ ಇನ್ಕಮ್ ಇದೆ. ಜಸ್ಟ್ ಸ್ಯಾಲರಿ ಟು ಸ್ಟಾಫ್ ಆಗಿರ್ಬೋದು, ಇನ್ಸೂರೆನ್ಸ್ ಆನ್ ಸ್ಟಾಕ್ ಆಗಿರ್ಬೋದು, ಜನರಲ್ ರಿಸರ್ವ್, ಜನರಲ್ ಚಾರ್ಜಸ್, ಜನರಲ್ ರಿಸರ್ವ್, ಇಂಟ್ರೆಸ್ಟ್ ಆನ್ ಲೋನ್, ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್, ನೆಟ್ ಪ್ರಾಫಿಟ್, ಇವೆಲ್ಲ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಇದೆ. ಕ್ರೆಡಿಟ್ ಸೈಡ್ ಬಂದು ಗ್ರಾಸ್ ಪ್ರಾಫಿಟ್ ಇದೆ, LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ, ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಅರ್ಥ 5,000 ಕೊಟ್ಟಿದ್ದಾರೆ. ಟೋಟಲ್ 5,25,000 ಎರಡು ಕಡೆ ಇದೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಹೇಳಿದರೆ, ದಿ ಅಮೌಂಟ್ ಆಫ್ ಇಂಟ್ರೆಸ್ಟ್ ಈಸ್ ಫ್ರಮ್ ಗವರ್ನಮೆಂಟ್ ಸೆಕ್ಯೂರಿಟೀಸ್, ಅಂದ್ರೆ ಇಲ್ಲೇನು ಇಂಟ್ರೆಸ್ಟ್ ರಿಸೀವ್ ಮಾಡಿದ್ದಾರೆ ಅದು ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇಂದ ಬಂದಿರೋದು ಅಂತ ಅದರ ಅರ್ಥ. ಸೊ ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಈಸ್ ಫ್ರಮ್ ಗವರ್ನಮೆಂಟ್ ಸೆಕ್ಯೂರಿಟಿ ಅಂತ. ದಿ ಡಿಪ್ರಿಸಿಯೇಷನ್ ಈಸ್ ಅಡ್ಮಿಸಬಲ್ ಅಂಡರ್ ದಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 15,000, ಅಂದ್ರೆ ಇದು ಅಲೋವಬಲ್ ಡಿಪ್ರಿಸಿಯೇಷನ್ 15,000 ಇದೆ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ. ಜನರಲ್ ಚಾರ್ಜಸ್ ಇನ್ಕ್ಲೂಡ್ಸ್, ನೋಡಿ ಇಲ್ಲಿ ಇನ್ಕ್ಲೂಡ್ಸ್ ಅಂತ ಹೇಳಿದಾನೆ, ಅಂದ್ರೆ ನಿಮ್ಮ ಕ್ವಶನ್ ಅಲ್ಲಿ ಜನರಲ್ ಚಾರ್ಜಸ್ ಏನ್ ಕೊಟ್ಟಿದ್ದಾನೆ 25,000. ಜನರಲ್ ಚಾರ್ಜಸ್ ಯೂಶುವಲ್ ಆಗಿ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಬಟ್ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದಾನೆ ಜನರಲ್ ಚಾರ್ಜಸ್ ಅಲ್ಲಿ ಏನ್ ಇನ್ಕ್ಲೂಡ್ ಆಗಿದೆ ಅಂದ್ರೆ 2,000 ಟುವರ್ಡ್ಸ್ ಆಫೀಸ್ ರೆಂಟ್ ಕೊಟ್ಟಿದ್ದಾರಂತೆ, 3,000 ಆಸ್ ಬೋನಸ್ ಟು ಸ್ಟಾಫ್ ಕೊಟ್ಟಿದ್ದಾರಂತೆ, 1,000 ಆಸ್ ಡೊನೇಷನ್ ಟು NDF ಅನ್ನ ಕೊಟ್ಟಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಜನರಲ್ ಚಾರ್ಜಸ್ ಅಲ್ಲಿ ಇಷ್ಟು ಇನ್ಕ್ಲೂಡ್ ಆಗಿದೆಯಂತೆ. ಕಾಂಪ್ಯೂಟ್ ದಿ ಟ್ಯಾಕ್ಸಬಲ್ ಇನ್ಕಮ್ ಆಫ್ ಯಮುನಾ ಲಿಮಿಟೆಡ್ ಫಾರ್ ದಿ ಅಸೆಸ್ಮೆಂಟ್ ಇಯರ್ 2023-24ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡೋಣ. ಕ್ಯಾಲ್ಕುಲೇಷನ್ ಮಾಡೋಕೆ ಹೇಳಿದ್ದಾರೆ, P&L ಅಕೌಂಟ್ ಕೊಟ್ಟಿದ್ದಾರೆ ಅಂದ್ರೆ ಫಸ್ಟ್ ನೀವು ಬಿಸ್ನೆಸ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹಾಗಾಗಿ ಫಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ, ಅದಾದ್ಮೇಲೆ ನಾವು ಟ್ಯಾಕ್ಸಬಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ನಿಮಗೆ ಆಲ್ರೆಡಿ ಗೊತ್ತು ನೀವು ಹೇಗೆ ಟೋಟಲ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತೀರಾ ಅಂತ ಹೇಳಿದ್ರೆ, ಫಸ್ಟ್ ನೀವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಫಸ್ಟ್ ನೀವೇನ್ ತಗೋಬೇಕಪ್ಪ ಅಂದ್ರೆ ನೆಟ್ ಪ್ರಾಫಿಟ್ ಅನ್ನ ತಗೋಬೇಕು. ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್, ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಕಾರ ಇರೋ ನೆಟ್ ಪ್ರಾಫಿಟ್ ತಗೋಬೇಕು. ಇದು ನಿಮ್ಮ P&L ಅಕೌಂಟ್ ಏನ್ ಕೊಟ್ಟಿದ್ದಾರೆ, P&L ಅಕೌಂಟ್ ನ ಯಾವಾಗಲೂ ಡೆಬಿಟ್ ಸೈಡ್ ಕೊಟ್ಟಿರ್ತಾರೆ. ಸೊ ನೋಡಿ P&L ಅಕೌಂಟ್ ನ ಡೆಬಿಟ್ ಸೈಡ್ ನಿಮಗೆ ನೆಟ್ ಪ್ರಾಫಿಟ್ ಅಂತ 1,00,000 rupees ಏನ್ ಕೊಟ್ಟಿದ್ದಾರೆ, ದಟ್ ಈಸ್ P&L ಅಕೌಂಟ್ ಡೆಬಿಟ್ ಸೈಡ್ ಇರುತ್ತೆ. ಕೂಡ ನೆಟ್ ಪ್ರಾಫಿಟ್ ಅನ್ನೇ ತಗೋಬೇಕು. ಇಲ್ಲಿ ಎಷ್ಟು ಕೊಟ್ಟಿದ್ರಪ್ಪ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಸ್ ಪರ್ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ 1,00,000 ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಆಗಿ ನಾನು ನೆಟ್ ಪ್ರಾಫಿಟ್ ಅನ್ನ 1,00,000 rupees ಅನ್ನ ಡೈರೆಕ್ಟ್ ಆಗಿ ಔಟರ್ ಕಾಲಮ್ ಅಲ್ಲಿ ತಗೊಳ್ತೀನಿ. ಸೊ ಒನ್ಸ್ ನೀವು ನೆಟ್ ಪ್ರಾಫಿಟ್ ಅನ್ನ ತಗೊಂಡಾದ್ಮೇಲೆ ಈ ನೆಟ್ ಪ್ರಾಫಿಟ್ ಗೆ ನೀವೇನ್ ಮಾಡ್ಬೇಕು ಅಂದ್ರೆ ಏನನ್ನ ಆಡ್ ಮಾಡ್ಬೇಕು ಅಂದ್ರೆ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅಂದ್ರೆ ನೀವು ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಡೆಬಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಆಡ್ ಮಾಡಬೇಕು. ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಡೆಬಿಟ್ ಸೈಡ್ ಏನೇನ್ ಕೊಟ್ಟಿದ್ದಾರೆ ಆ ಎಕ್ಸ್ಪೆನ್ಸಸ್ ಅಲ್ಲಿ ಬಿಸ್ನೆಸ್ ಎಕ್ಸ್ಪೆನ್ಸ್ ಇರುತ್ತೆ, ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಇರುತ್ತೆ. ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ರಿಲೇಟೆಡ್ ಇರುತ್ತೆ ಅದನ್ನ ನಾವು ತಗೊಳ್ಳೋದಿಲ್ಲ, ಅದು ಅಡ್ಮಿಷಬಲ್ ಎಕ್ಸ್ಪೆನ್ಸ್ ಅಂತ ಕರಿತೀವಿ. ಯಾವ ಎಕ್ಸ್ಪೆನ್ಸಸ್ ಬಿಸ್ನೆಸ್ ರಿಲೇಟೆಡ್ ಅಲ್ಲ ಅದನ್ನ ನಾವು ಇನ್ಅಡ್ಮಿಷಬಲ್ ಅಥವಾ ಡಿಸಲೌಡ್ ಎಕ್ಸ್ಪೆನ್ಸಸ್ ಅಂತ ಕರಿತಾ ಹೋಗ್ತೀವಿ. ಸೊ ಒನ್ ಬೈ ಒನ್ ನೋಡೋಣ ಯಾವ್ದಿದೆ ಅದನ್ನ ನಾವು ಆಡ್ ಮಾಡಬೇಕಾಗುತ್ತೆ. ಯಾವಾಗಲೂ ಕೂಡ ನೀವು ನೆಟ್ ಪ್ರಾಫಿಟ್ಗೆ ಆಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಬೇಕು. ಅದು ನಿಮ್ಮ ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟೇ ಇರುತ್ತೆ. ಫಸ್ಟ್ ಒನ್ ನೋಡಿ, ಸ್ಯಾಲರಿ ಟು ಸ್ಟಾಫ್ 1,00,000 ಕೊಟ್ಟಿದ್ದಾರೆ, ಸ್ಯಾಲರಿ ಸ್ಟಾಫ್ಗೆ ಕೊಡ್ತಾ ಇದ್ದಾರೆ. ಸೊ ದಟ್ ಈಸ್ ಅ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಅದು ಅಲೌಡ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ, ತಗೊಳ್ಳೋ ಆಗಿಲ್ಲ, ಇಗ್ನೋರ್ ಮಾಡಿ. ಇನ್ಶೂರೆನ್ಸ್ ಆನ್ ಸ್ಟಾಕ್ ಕೊಟ್ಟಿದ್ದಾರೆ, ನೋಡಿ ಬಿಸ್ನೆಸ್ ಸ್ಟಾಕ್ ಮೇಲೆ ಇನ್ಶೂರೆನ್ಸ್ ಅನ್ನ ಮಾಡಿಸಿದ್ದಾರೆ, ದಟ್ ಇಸ್ ಆಲ್ಸೋ ಬಿಸ್ನೆಸ್ ಎಕ್ಸ್ಪೆನ್ಸಸ್, ತಗೊಳ್ಳೋ ಆಗಿಲ್ಲ, ಇಗ್ನೋರ್ ಮಾಡಿ. ಜನರಲ್ ಚಾರ್ಜಸ್ 25,000 ಕೊಟ್ಟಿದ್ದಾರೆ. ನೋಡಿ ಯೂಶುವಲ್ ಆಗಿ ನಾವು ಜನರಲ್ ಚಾರ್ಜಸ್ ಏನಿದೆ ಆ ಜನರಲ್ ಚಾರ್ಜಸ್ ಅನ್ನ
ಜನರಲ್ ಚಾರ್ಜಸ್ ಏನಿದೆ, ಜನರಲ್ ಚಾರ್ಜಸ್ ಆಲ್ವೇಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತಾನೆ ಕರಿತೀವಿ, ಯಾವಾಗಲೂ ಅದು ಬಿಸ್ನೆಸ್ ಎಕ್ಸ್ಪೆನ್ಸು. ಬಟ್ ಆ ಜನರಲ್ ಚಾರ್ಜಸ್ಗೆ ಏನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದಾರ ಅಂದ್ರೆ ಅಡ್ಜಸ್ಟ್ಮೆಂಟ್ ನಂಬರ್ 3 ನೋಡಿ. ಸೊ ಅಡ್ಜಸ್ಟ್ಮೆಂಟ್ ನಂಬರ್ 3 ಬಂದು ಜನರಲ್ ಚಾರ್ಜಸ್ಗೆ ರಿಲೇಟೆಡ್ ಕೊಟ್ಟಿರ್ತಕ್ಕಂಥದ್ದು. ಏನಿದೆಯಪ್ಪ ಅಂತ ಹೇಳಿದ್ರೆ, ಸಪೋಸ್ ಈ ಅಡ್ಜಸ್ಟ್ಮೆಂಟ್ ಇಲ್ಲ ಅಂದ್ರೆ ನಾನು ಜನರಲ್ ಚಾರ್ಜಸ್ ಅನ್ನ ಇಗ್ನೋರ್ ಮಾಡ್ತಿದ್ದೆ, ಯಾಕಂದ್ರೆ ಜನರಲ್ ಚಾರ್ಜಸ್ ಆಲ್ವೇಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಅನ್ಲೆಸ್ ಇಫ್ ದರ್ ಇಸ್ ನೋ ಅಡ್ಜಸ್ಟ್ಮೆಂಟ್, ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಅದು ಇನ್ ಅಡ್ಮಿಷನ್, ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ ಅದನ್ನ ಇಗ್ನೋರ್ ಮಾಡಿ. ಬಟ್ ಇಫ್ ಇಟ್ ಈಸ್ ಅಡ್ಜಸ್ಟ್ಮೆಂಟ್ ಇಸ್ ಗಿವನ್ ಟು ಜನರಲ್ ಚಾರ್ಜಸ್ಗೆ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಅಡ್ಜಸ್ಟ್ಮೆಂಟ್ ನ ಕರೆಕ್ಟ್ ಆಗಿ ನೋಡಬೇಕು ನೋಡಿ. ಈಗ ಅಡ್ಜಸ್ಟ್ಮೆಂಟ್ ಹೇಳ್ತಾ ಇದೆ ಜನರಲ್ ಚಾರ್ಜಸ್ ಇನ್ಕ್ಲೂಡ್ ಆಗಿದೆಯಂತೆ. ಜನರಲ್ ಚಾರ್ಜಸ್ ಅಲ್ಲಿ ಇನ್ಕ್ಲೂಡ್ 2000 ಟುವರ್ಡ್ಸ್ ಆಫೀಸ್ ರೆಂಟ್ ನೋಡಿ. 2000 ಆಫೀಸ್ ರೆಂಟ್ ಇನ್ಕ್ಲೂಡ್ ಆಗಿದೆ ಅಂತೆ. ಆಫೀಸ್ ರೆಂಟ್ ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು, ಹಾಗಾಗಿ ನಾನು ತಗೊಳಕ್ ಹೋಗೋದಿಲ್ಲ, ಇಗ್ನೋರ್ ಮಾಡ್ತೀನಿ. ನೆಕ್ಸ್ಟ್ 3000 ಆಸ್ ಬೋನಸ್ ಸ್ಟಾಫ್ ಕೊಟ್ಟಿದ್ದಾರೆ ನೋಡಿ. 3000 ಸ್ಟಾಫ್ಗೆ ಬೋನಸ್ ಅನ್ನ ಕೊಟ್ಟಿದ್ದಾರೆ, ಅದು ಕೂಡ ಬಿಸ್ನೆಸ್ ಎಕ್ಸ್ಪೆನ್ಸಸ್, ನಾನು ಅದನ್ನು ಕೂಡ ತಗೊಳಕ್ ಹೋಗಲ್ಲ, ಇಗ್ನೋರ್ ಮಾಡ್ತೀನಿ. ಅಂಡ್ 1000 ಆಸ್ ಡೊನೇಷನ್ ಟು ಎನ್ ಡಿ ಎಫ್ ನೋಡಿ. 1000 ಅನ್ನ ಡೊನೇಷನ್ಸ್ ಕೊಟ್ಟಿದ್ದಾರೆ, ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ಡೊನೇಷನ್ ಕೊಟ್ಟಿದ್ದಾರೆ ನೋಡಿ. ಡೊನೇಷನ್ ಕೊಟ್ಟಿದ್ದಾರಲ್ಲ 1000, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ. ಸೊ ಹಾಗಾಗಿ ಈ 1000 ಏನಿದೆ ಡೊನೇಷನ್ ಟು ಎನ್ ಡಿ ಎಫ್ ಏನಿದೆ, ಇದು ನಾನ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಹಾಗಾಗಿ ಇದನ್ನ ನಾವು ಆಡ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ನಾವು ಡೊನೇಷನ್ಸ್ ಅನ್ನ ಆಡ್ ಮಾಡಬೇಕು. ಡೊನೇಷನ್ಸ್ ಟು ಎನ್ ಡಿ ಎಫ್, ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ಕೊಡ್ತಾ ಇದ್ದಾರೆ. 1000 ಏನಿದೆ 1000 ಮಾತ್ರ ತಗೋಬೇಕು. ಔಟ್ ಆಫ್ ಜನರಲ್ ಚಾರ್ಜಸ್ 25,000 ಅಲ್ಲಿ ಏನೇನೋ ಇನ್ಕ್ಲೂಡ್ ಆಗಿದೆ. ಬಟ್ ನಮಗೆ ಅಡ್ಜಸ್ಟ್ಮೆಂಟ್ ನಂಬರ್ 3 ನಲ್ಲಿ ಹೇಳ್ತಾರೆ ಜನರಲ್ ಚಾರ್ಜಸ್ ಅಲ್ಲಿ ಆಫೀಸ್ ರೆಂಟು 2000 ಇನ್ಕ್ಲೂಡ್ ಆಗಿದೆ, ಬೋನಸ್ 3000 ಇನ್ಕ್ಲೂಡ್ ಆಗಿದೆ, ಡೊನೇಷನ್ 1000 ಇನ್ಕ್ಲೂಡ್ ಆಗಿದೆ. ನೀವು ಯಾವುದೇ ತರದ ಡೊನೇಷನ್ಸ್ ಅನ್ನ ಕೊಡ್ಲಿ, ಯಾರಿಗೆ ಕೊಡ್ಲಿ, ಅದು ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್, ನೀವು ಆಡ್ ಮಾಡಲೇಬೇಕು. ದಟ್ ಈಸ್ ನಾಟ್ ಪಾರ್ಟ್ ಆಫ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ, ಹಾಗಾಗಿ ಅದು ಇನ್ ಅಡ್ಮಿಷಬಲ್ ಆಡ್ ಮಾಡಿದೀವಿ. ಇದು ಜನರಲ್ ರಿಸರ್ವ್ಗೆ ಅಂತದ್ದು. ನೆಕ್ಸ್ಟ್ ನಿಮ್ಗೆ ನೋಡಿ, ನಿಮಗೆ ಜನರಲ್ ರಿಸರ್ವ್ ಕೊಟ್ಟಿದ್ದಾರೆ. ಎನಿ ಕೈಂಡ್ ಆಫ್ ರಿಸರ್ವ್ಸ್, ಯಾವುದೇ ತರದ ರಿಸರ್ವ್ಸ್ ಕೊಟ್ಟಿದ್ದಾರೆ ಅಂದ್ರೆ ರಿಸರ್ವ್ಸ್ ಇಸ್ ಆಲ್ವೇಸ್ ಇನ್ ಅಡ್ಮಿಷಬಲ್. ಸೊ ಜನರಲ್ ರಿಸರ್ವ್ ಏನಿದೆ, ಜನರಲ್ ರಿಸರ್ವ್ ಆಡ್ ಮಾಡಿ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ 25,000. ಯಾವ್ದರ ರಿಸರ್ವ್ಸ್ ಕೊಳ್ಳಿ, ಜನರಲ್ ರಿಸರ್ವ್, ಕ್ಯಾಪಿಟಲ್ ರಿಸರ್ವ್, ಎನಿ ರಿಸರ್ವ್. ಸೊ ರಿಸರ್ವ್ ಅನ್ನೋ ವರ್ಡ್ ಇದೆಯಾ, ಎಕ್ಸ್ಪೆನ್ಸಸ್ ಅಲ್ಲಿ ಆಡ್ ಮಾಡಿ ನೋಡಿ. ಇಂಟ್ರೆಸ್ಟ್ ಆನ್ ಲೋನ್ ಅಂತ ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟ್ ಆನ್ ಲೋನು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಬಿಸ್ನೆಸ್ಗೆ ತಗೊಂಡ್ಬಂದಿದ್ದಾರೆ ಅಂತ ಅರ್ಥ. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ರೆ ನಾವು ಅದನ್ನ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ನಾವು ಆಡ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಬರೀ ಇಂಟ್ರೆಸ್ಟ್ ಆನ್ ಲೋನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಅರ್ಥ, ಹಾಗಾಗಿ ಅದನ್ನ ತಗೋಬಾರ್ದು. ಸಪೋಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಕೊಟ್ಟಿದ್ರೆ ಅವಾಗ ನೀವು ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಅಲ್ಲಿ ನೀವು ಆಡ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಲೋನ್ ತಗೊಂಡ್ಬಂದಿದ್ದಾರೆ, ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಲೋನ್ ತಗೊಂಡ್ಬಂದಿದ್ದಾರೆ, ಹಾಗಾಗಿ ಅದನ್ನ ತಗೊಳಕ್ ಹೋಗ್ಬೇಡಿ, ಇಗ್ನೋರ್ ಮಾಡಿ. ನೆಕ್ಸ್ಟ್ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾರೆ ನೋಡಿ. ಯಾವುದೇ ವರ್ಡ್ ಪ್ರಾವಿಷನ್ಸ್ ಅಲ್ಲಿ ಇದೆ ಅಂತ ಹೇಳಿದ್ರೆ, ಯಾವುದೇ ವರ್ಡ್ ಪ್ರಾವಿಷನ್ಸ್ ಅಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಎಲ್ಲಾ ಪ್ರಾವಿಷನ್ಸ್ ಕೂಡ ಇನ್ ಅಡ್ಮಿಷಬಲ್ ಆಗುತ್ತೆ. ಹಾಗಾಗಿ ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ಈಸ್ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ 2,10,000 ಇಸ್ ಗಿವನ್. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ 2,10,000 ಕೊಟ್ಟಿದ್ದಾರೆ, ತಗೊಂಡಿದೀವಿ. ಸೊ ಇನ್ಯಾವ್ದನ್ನ ಡೆಬಿಟ್ ಸೈಡ್ ಎಕ್ಸ್ಪೆನ್ಸಸ್ ಇದೆಯಾ ಅಂದ್ರೆ ಇಲ್ಲ. ಸ್ಯಾಲರಿ ಆಯ್ತು, ಸ್ಯಾಲರಿ ಬಿಸ್ನೆಸ್ ತಗೊಳ್ಳಲ್ಲ, ಇನ್ಶೂರೆನ್ಸ್ ತಗೊಳ್ಳಲ್ಲ, ಜನರಲ್ ಚಾರ್ಜಸ್ ತಗೊಂಡಿದೀವಿ 1000 ಮಾತ್ರ, ಅದರಲ್ಲಿ ಡೊನೇಷನ್ಸ್ ಇರೋದು ಅದನ್ನ ಮಾತ್ರ ತಗೊಂಡಿದೀವಿ. ಜನರಲ್ ರಿಸರ್ವ್ ಫುಲ್ ತಗೋಬೇಕು, ಇಂಟ್ರೆಸ್ಟ್ ಆನ್ ಲೋನ್ ತಗೊಳ್ಳೋ ಆಗಿಲ್ಲ. ಪ್ರಾವಿಷನ್ ಫಾರ್ ಇನ್ಕಮ್ ಟ್ಯಾಕ್ಸ್ ತಗೊಂಡಿದೀವಿ, ಇನ್ಯಾವುದೇ ಎಕ್ಸ್ಪೆನ್ಸಸ್ ಇಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ಇದೆಯಾ ಅಂತ ಹೇಳಿದ್ರೆ ಮೊದಲನೇ ಅಡ್ಜಸ್ಟ್ಮೆಂಟ್ ಇಲ್ಲ, ಎರಡನೇ ಅಡ್ಜಸ್ಟ್ಮೆಂಟ್ ಇಲ್ಲ, ಮೂರನೇ ಅಡ್ಜಸ್ಟ್ಮೆಂಟ್ ಆಯ್ತು. ಸೊ ಇನ್ಯಾವುದು ಕೂಡ ಇಲ್ಲ. ಈಗ ನಾವೇನ್ ಮಾಡೋಣ ಅಂದ್ರೆ ಇಷ್ಟು ಟೋಟಲ್ ಮಾಡಿ, ಇಷ್ಟು ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 25,000 ಪ್ಲಸ್ 1,000 ಪ್ಲಸ್ 2,10,000, ಸೊ ಟೋಟಲ್ 2,36,000 ಬರುತ್ತೆ. ಸೊ ಔಟರ್ ಕಾಲಮ್ ಅಲ್ಲಿ ಟೋಟಲ್ ಮಾಡಿ ತಗೊಂಡ್ರೆ 2,36,000 ನಮಗೆ ಸಿಗುತ್ತೆ ಟೋಟಲ್. ಈಗ ನೀವು ನೆಟ್ ಪ್ರಾಫಿಟ್ 1,00,000ಗೆ ಆಡ್ 2,36,000 ನ ಆಡ್ ಮಾಡಿದ್ರೆ ನಿಮ್ಗೆ 3,36,000 ನಿಮ್ಗೆ ಸಿಗುತ್ತೆ. 3,36,000 ಸಿಗುತ್ತೆ. ಸೊ ಈಗ ನೆಟ್ ಪ್ರಾಫಿಟ್ಗೆ ಇನ್ ಅಡ್ಮಿಷಬಲ್ ಎಕ್ಸ್ಪೆನ್ಸ್ ನ ಆಡ್ ಮಾಡಿದಾಗ 3,36,000 ಇದೆ. ಈಗ ನೀವು ಏನನ್ನ ಲೆಸ್ ಮಾಡಬೇಕಪ್ಪ ಅಂದ್ರೆ ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್
ಅಂಡ್ ಒಂದು ನಾನ್ ಬಿಸ್ನೆಸ್ ಇನ್ಕಮು ಲೆಸ್ ಮಾಡಬೇಕು, ಇನ್ನೊಂದು ಅಲೌಡ್ ಎಕ್ಸ್ಪೆನ್ಸಸ್. ಸೊ ನೀವು ಲೆಸ್ ಮಾಡ್ತೀರಾ ಅಂದ್ರೆ ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತೆ ಅಲೌಡ್ ಎಕ್ಸ್ಪೆನ್ಸಸ್ ಎರಡನ್ನು ಲೆಸ್ ಮಾಡಬೇಕು. ನೋಡಿ, ನಾನ್ ಬಿಸ್ನೆಸ್ ಇನ್ಕಮ್ ಕ್ರೆಡಿಟೆಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂದ್ರೆ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ನೋಡಿದಾಗ ಕ್ರೆಡಿಟ್ ಸೈಡು ಬಿಸ್ನೆಸ್ ಇನ್ಕಮ್ ಅನ್ನ ಬಿಟ್ಟು ಬೇರೆ ಯಾವ್ದಾದ್ರು ಇದ್ರೆ ಅದನ್ನ ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಓಕೆ, ಸೊ ಈಗ ನೋಡಿ, ಗ್ರಾಸ್ ಪ್ರಾಫಿಟ್ ಅದು ಬಿಸ್ನೆಸ್ ಇನ್ಕಮ್ ನಾವು ತಗೊಳಕ್ ಹೋಗಲ್ಲ, ಇಗ್ನೋರ್ ಮಾಡಿ. LTCG 20,000 ಕೊಟ್ಟಿದ್ದಾರೆ ನೋಡಿ. LTCG ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂದ್ರೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್, ಅದು ಬಿಸ್ನೆಸ್ ಅಲ್ಲಿ ತಗೊಂಡ್ಬಿಟ್ಟಿದ್ದಾರೆ, ಹಾಗಾಗಿ ಅದು ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಸೊ LTCG ಈಸ್ ಎ ನಾನ್ ಬಿಸ್ನೆಸ್ ಇನ್ಕಮ್. 20,000 ಏನಿದೆ ಅದನ್ನು ನಾವು ಲೆಸ್ ಮಾಡಬೇಕು ಒಂದು. ಜೊತೆಗೆ ಕ್ರೆಡಿಟ್ ಸೈಡು ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ, 5,000 rupees ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಸರಿನಾ? ನೋಡಿ, ಇಂಟ್ರೆಸ್ಟ್ ಏನ್ 5,000 ಕೊಟ್ಟಿದ್ದಾರೆ, ಇದಕ್ಕೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ ದಿ ಅಮೌಂಟ್ ಆಫ್ ಇಂಟ್ರೆಸ್ಟ್ ಫ್ರಮ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್. ನೋಡಿ, ಆ ಇಂಟ್ರೆಸ್ಟ್ ಏನ್ ರಿಸೀವ್ ಮಾಡಿದೀವಿ ಕ್ರೆಡಿಟ್ ಸೈಡ್ ಇದೆ ಅಂದ್ರೆ ಅದು ಇನ್ಕಮ್ ಅಂತ ಅರ್ಥ. ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಇಂದ ಬಂದಿರೋ ಇನ್ಕಮ್ ಅಂತ ಹೇಳಿದ್ದಾರೆ, ಅಂದ್ರೆ ಅದು ಬಿಸ್ನೆಸ್ ಇನ್ಕಮ್ ಅಲ್ಲ, ಇನ್ಕಮ್ ಫ್ರಮ್ ಅದರ್ ಸೋರ್ಸ್, ಬೇರೆ ಸೋರ್ಸ್ ಇಂದ ಬಂದಿರೋ ಇನ್ಕಮ್. ಬಟ್ ಬಿಸ್ನೆಸ್ ಅಲ್ಲಿ ಕ್ರೆಡಿಟ್ ಸೈಡ್ ತೋರಿಸಿದ್ದಾರೆ 5,000, ಹಾಗಾಗಿ ಅದನ್ನ ನಾವು ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಕರಿತೀವಿ. ಸೊ ಇಂಟ್ರೆಸ್ಟ್ ರಿಸೀವ್ಡ್ ಫ್ರಮ್ ಗೌರ್ನಮೆಂಟ್ ಸೆಕ್ಯೂರಿಟೀಸ್, ಎಷ್ಟಪ್ಪ ಅಂದ್ರೆ 5,000. ಸೊ ಇದು ಇವೆರಡು ಕೂಡ ನಾನ್ ಬಿಸ್ನೆಸ್ ಇನ್ಕಮ್, ಯಾಕಂದ್ರೆ ಇನ್ಕಮ್ ಅಲ್ಲಿರೋದು ಮೂರೇ ಇನ್ಕಮ್, ಒಂದು ಗ್ರಾಸ್ ಪ್ರಾಫಿಟ್ ಇದೆ, ಒಂದು LTCG ಇದೆ, ಇನ್ನೊಂದು ಇಂಟ್ರೆಸ್ಟ್ ಇದೆ. ಸೊ GP ಬಂದು ಬಿಸ್ನೆಸ್ ಇನ್ಕಮ್ ಆಗುತ್ತೆ, LTCG ಮತ್ತೆ ಇಂಟ್ರೆಸ್ಟ್ ನಾನ್ ಬಿಸ್ನೆಸ್ ಇನ್ಕಮ್ ಆಗುತ್ತೆ, ಅವೆರಡು ಲೆಸ್ ಮಾಡಿದ್ವಿ. ಇನ್ನು ಯಾವ್ದಾದ್ರು ಬಿಟ್ಟು ಈಗ ಅಡ್ಜಸ್ಟ್ಮೆಂಟ್ ಅನ್ನ ನೋಡ್ಕೊಳ್ಳಿ. ಅಡ್ಜಸ್ಟ್ಮೆಂಟ್ ಅಲ್ಲಿ ಅಡ್ಜಸ್ಟ್ಮೆಂಟ್ ನಂಬರ್ 2 ನೋಡಿ, ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಅಡ್ಮಿಷಬಲ್ ಡಿಪ್ರಿಸಿಯೇಷನ್ಸ್ ಅನ್ನ ಕೊಟ್ಟಿದ್ದಾರೆ, ಅಂದ್ರೆ ಅಲೋವಬಲ್ ಡಿಪ್ರಿಸಿಯೇಷನ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಪ್ರಕಾರ 15,000 ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ ಅಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ನೀವು ಅದನ್ನ ಲೆಸ್ ಮಾಡಬೇಕು, ಬಿಕಾಸ್ ಇಟ್ ಈಸ್ ಅಲೌಡ್ ಎಕ್ಸ್ಪೆಂಡಿಚರ್ ನಾಟ್ ಅಲೌಡ್ ಸೋ ಫಾರ್ ಅಂತ. ಸೊ ಡಿಪ್ರಿಸಿಯೇಷನ್ 15,000 ಕೊಟ್ಟಿದ್ದಾರೆ, 15,000 ಡಿಪ್ರಿಸಿಯೇಷನ್ ಅಲೌಡ್ ಎಕ್ಸ್ಪೆಂಡಿಚರ್ ಅಂತ ಅರ್ಥ. ಸೊ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟಿದ್ದಾರೆ, 15,000 ತಗೊಂಡಿದೀವಿ. ಸೊ ಇನ್ ಯಾವ್ದಾನ ಇದೆಯಾ ಅಂತ ಹೇಳಿದ್ರೆ ಇನ್ನ ಕ್ವಶನ್ಸ್ ಅನ್ನ ನೋಡ್ಕೊಳ್ಳಿ, ಇನ್ ಯಾವ್ದು ನಾವು ಬಿಟ್ಟಿರಬಾರ್ದು. ಸೊ ಡೆಬಿಟ್ ಸೈಡ್ ಯಾವ್ದು ಬಿಟ್ಟಿಲ್ಲ, ಕ್ರೆಡಿಟ್ ಸೈಡ್ ಯಾವ್ದು ಬಿಟ್ಟಿಲ್ಲ, ಅಡ್ಜಸ್ಟ್ಮೆಂಟ್ ಯಾವ್ದಾದ್ರು ಬಿಟ್ಟಿದ್ವಿ ಅಂದ್ರೆ ಯಾವ್ದು ಬಿಟ್ಟಿಲ್ಲ, ಎಲ್ಲ ಕವರ್ ಮಾಡಿದೀವಿ. ಈಗ ನೀವೇನ್ ಮಾಡಿ ಅಂದ್ರೆ ಇಷ್ಟು ಟೋಟಲ್ ಮಾಡ್ಕೊಳ್ಳಿ. ಇಷ್ಟು ಟೋಟಲ್ ಮಾಡಿದ್ರೆ 20 + 5 + 15 40,000 ಆಯ್ತು. ಸೊ ನಾನು ಟೋಟಲ್ ಔಟರ್ ಕಾಲಮ್ ಅಲ್ಲಿ ಹಾಕೊಂಡ್ರೆ 40,000 ಸಿಗುತ್ತೆ. ಸೊ ಈಗ ನಾವು 3,36,000 ಅಲ್ಲಿ ಲೆಸ್ 40,000 ನೀವು ಲೆಸ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 2,96,000 ನಮಗೆ ಸಿಗುತ್ತೆ. ಇದನ್ನ ನಾವೇನಂತ ಟ್ರೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಬಿಸ್ನೆಸ್. ದಿಸ್ ಇಸ್ ಕಾಲ್ಡ್ ಆಸ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇದನ್ನ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀವಿ. ಇನ್ಕಮ್ ಫ್ರಮ್ ಬಿಸ್ನೆಸ್ 2,96,000 ಸಿಗುತ್ತೆ. ಸೊ ಇಷ್ಟು ನೀವು ಮಾಡ್ಬೇಕು. ಫಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಫಸ್ಟ್ ನೆಟ್ ಪ್ರಾಫಿಟ್ ತಗೊಳ್ಳಿ, ಅದಕ್ಕೆ ಆಡ್ ಇನ್ಅಡ್ಮಿಷಬಲ್ ಎಕ್ಸ್ಪೆನ್ಸಸ್ ನಿಮ್ಮ P&L ಅಕೌಂಟ್ ನ ಡೆಬಿಟ್ ಸೈಡ್ ಇರುತ್ತೆ, ಯಾವ್ದು ಬಿಸ್ನೆಸ್ ಎಕ್ಸ್ಪೆನ್ಸ್ ಅಲ್ಲ ಅದನ್ನ ಮಾತ್ರ ತಗೊಳ್ಳಿ. ಎಲ್ಲ ತಗೊಂಡಾದ್ಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್ ಮತ್ತೆ ಅಲೌಡ್ ಎಕ್ಸ್ಪೆನ್ಸಸ್. ನಾನ್ ಬಿಸ್ನೆಸ್ ಇನ್ಕಮ್ ನಿಮ್ಮ P&L ಅಕೌಂಟ್ ನ ಕ್ರೆಡಿಟ್ ಸೈಡ್ ಇರುತ್ತೆ. ಅಲೌಡ್ ಎಕ್ಸ್ಪೆಂಡಿಚರ್ ಅಲ್ಲಿ ಯೂಶಲಿ ಬರೋ ಡಿಪ್ರಿಸಿಯೇಷನ್ ಒಂದೇ, ಅದು ಅಡ್ಜಸ್ಟ್ಮೆಂಟ್ ಅಲ್ಲೇ ಕೊಟ್ಟಿರ್ತಾರೆ, ತಗೊಂಡು ಲೆಸ್ ಮಾಡಿ. ಲೆಸ್ ಮಾಡಿದಾಗ ನಿಮಗೆ ಬರೋದೆ ಬಿಸ್ನೆಸ್ ಇನ್ಕಮ್ 2,96,000 ಬರುತ್ತೆ. ನಮಗೆ ಕೇಳಿದ್ರು ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಕೇಳಿರೋದ್ರಿಂದ ನಾವು ಬಿಸ್ನೆಸ್ ಇನ್ಕಮ್ ಅನ್ನ ಫೈಂಡ್ ಔಟ್ ಮಾಡಿದಾದ್ಮೇಲೆ ಟ್ಯಾಕ್ಸಬಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಯಾವ ತರ ಮಾಡ್ತೀರಪ್ಪ ಅಂತ ಹೇಳಿದ್ರೆ, ಓಕೆ, ಸೊ ಈಗ ನೀವು ಟ್ಯಾಕ್ಸಬಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಥವಾ ಟೋಟಲ್ ಇನ್ಕಮ್ ನ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ, ಸೊ ನಿಮ್ಮಲ್ಲಿ ಯಾವ್ಯಾವ ಸೋರ್ಸಸ್ ಇಂದ ಇನ್ಕಮ್ ಇದೆ ಎಲ್ಲ ನೀವು ತಗೊಳ್ತಾ ಹೋಗಿ. ಫಸ್ಟ್ ಒನ್ ಇನ್ಕಮ್ ಫ್ರಮ್ ಬಿಸ್ನೆಸ್. ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ವಿ. ಇನ್ಕಮ್ ಫ್ರಮ್ ಬಿಸ್ನೆಸ್ ಎಷ್ಟು ಬಂದಿದೆಯಪ್ಪ ಅಂದ್ರೆ 2,96,000 ಬಂದಿದೆ. ಸೊ ನಾವೇ ಕ್ಯಾಲ್ಕುಲೇಷನ್ ಮಾಡೋದ 2,96,000 ಇನ್ಕಮ್ ಫ್ರಮ್ ಬಿಸ್ನೆಸ್ ಇದೆ. ಎರಡನೇದು ಬಂದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, HP. ಇದು ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಿಮ್ಮ P&L ಅಕೌಂಟ್ ನ ಕ್ರೆಡಿಟ್ಸ್ ಅಲ್ಲಿ ಇದ್ರೆ ಇರುತ್ತೆ, ಇಲ್ಲ ಅಂದ್ರೆ ಇಲ್ಲ. ಬಟ್ ಈ ಕ್ವಶನ್ಸ್ ಅಲ್ಲಿ ಎಲ್ಲೂ ಇಲ್ಲ, ಹಾಗಾಗಿ ನಾನು ತಗೊಳಕ್ ಹೋಗೋದಿಲ್ಲ, ನಿಲ್ ಅಂತ ತೋರಿಸ್ತೀನಿ. ದೆನ್ ಥರ್ಡ್ ಒನ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್.
ಕ್ಯಾಪಿಟಲ್ ಗೇನ್. ಯಾವ್ದಾನ ಕ್ಯಾಪಿಟಲ್ ಗೇನ್ ಇದೆಯಾ ಅಂದ್ರೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ, LTCG ಅವರೇ ಕೊಟ್ಟಿದ್ದಾರೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ. ಇದು ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಕ್ರೆಡಿಟ್ ಸೈಡ್ ಇದೆ, 20,000 ಕೊಟ್ಟಿದ್ದಾರೆ. ಸೊ ಹಾಗಾಗಿ 20,000 ಅನ್ನ ತಗೊಂಡಿರ್ತಕ್ಕಂಥದ್ದು. ದೆನ್ ನಾಲ್ಕನೇದು ಬಂದು ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಯಾವ್ದಾರ ಕೊಟ್ಟಿದಾರ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಹೇಳ್ಬಿಟ್ಟು ನಮ್ಮ P&L ಅಕೌಂಟ್ ನ ಕ್ರೆಡಿಟ್ ಸೈಡ್ ಕೊಟ್ಟಿದ್ದಾರೆ. ಅದು ಗವರ್ನಮೆಂಟ್ ಸೆಕ್ಯೂರಿಟೀಸ್ ಇಂದ ಇಂಟ್ರೆಸ್ಟ್ ಅನ್ನ ರಿಸೀವ್ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. 5,000 ರುಪೀಸ್ ಕೊಟ್ಟಿದ್ದಾರೆ. ಸೊ 5,000 ರುಪೀಸ್. ಸೊ ನೋಡಿ, ಈ ನಾಲ್ಕು ಏನಿದೆ, ಸೊ ಇನ್ಕಮ್ ಫ್ರಮ್ ಸ್ಯಾಲರಿ ನಮಗೆ ಕೊಡೋದಿಲ್ಲ. ಸೊ ಹಾಗೆ ತಲೆಯನ್ನು ಕೆಡಿಸ್ಕೋಬೇಡಿ, ಜಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ನೀವೇ ಕ್ಯಾಲ್ಕುಲೇಟ್ ಮಾಡ್ತೀರಾ. ಸೊ ರಿಮೈನಿಂಗ್ ಈ ಮೂರು ಕೂಡ ಕೊಡಬಹುದು, ಕೊಡದೇನು ಕೂಡ ಇರಬಹುದು. ನಿಮ್ಮ P&L ಅಕೌಂಟ್ ನ ಕ್ರೆಡಿಟ್ ಸೈಡ್ ಇರುತ್ತೆ. ಇನ್ಕಮ್ ಫ್ರಮ್ HP ಕೊಟ್ಟಿರೋ ತಗೊಳ್ಳಿ, ಇಲ್ಲ ನಿಲ್. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಇದ್ದಾರೆ LTCG ಅಥವಾ STCG ಎರಡರಲ್ಲಿ ಒಂದು ಕೊಡ್ತಾರೆ, ಕೊಟ್ಟಿದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಬೇಡ. ಇಂಟ್ರೆಸ್ಟ್ ಆನ್ ಎನಿ ಇನ್ಕಮ್ ಅದರ್ ಸೋರ್ಸ್ ಇಂದ ಯಾವ್ದಾದ್ರು ಇದ್ರೆ ಡಿವಿಡೆಂಟ್ ಅಥವಾ ಇಂಟ್ರೆಸ್ಟ್ ಕೊಟ್ಟಿದ್ರೆ ಯೂಶಲಿ ಎರಡು ಪ್ರಿಫರ್ ಮಾಡ್ತಾರೆ. ಸೊ ಕೊಟ್ಟಿದ್ರೆ ತಗೊಳ್ಳಿ, ಇಲ್ಲ ಅಂದ್ರೆ ತಗೊಳಕ್ ಹೋಗ್ಬಿಡಿ. ಈಗ ನಾನು ಇಷ್ಟು ಟೋಟಲ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ 3,21,000 ನಮ್ಗೆ ಟೋಟಲ್ ಸಿಗುತ್ತೆ. ದಟ್ ಈಸ್ 3,21,000 ಸಿಗುತ್ತೆ. ದಿಸ್ ಇಸ್ ಕಾಲ್ಡ್ ಆಸ್ ಗ್ರಾಸ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕರಿತೀವಿ. ಈ ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ನಾವು ಏನ್ ಲೆಸ್ ಮಾಡ್ಬೇಕಪ್ಪ ಅಂದ್ರೆ ಡಿಡಕ್ಷನ್ಸ್ ಅನ್ನ ಲೆಸ್ ಮಾಡಬೇಕು. ಅಂಡರ್ ಸೆಕ್ಷನ್ 80G ಪ್ರಕಾರ ಡಿಡಕ್ಷನ್ಸ್ ಇದೆ. ಯಾವ್ದಪ್ಪ ಅಂದ್ರೆ ಡೊನೇಷನ್ ಟು NDF, ನ್ಯಾಷನಲ್ ಡಿಫೆನ್ಸ್ ಫಂಡ್ಗೆ ಡೊನೇಷನ್ಸ್ ಮಾಡಿದೀವಿ ಅಂತ ಹೇಳಿದ್ದಾರೆ ಕ್ವಶನ್ಸ್ ಅಲ್ಲಿ. ಸೊ ಯಾವುದೇ ತರದ ಡೊನೇಷನ್ಸ್ ಅನ್ನ ಮಾಡಿದೆ, ಎಕ್ಸ್ಪೆಷಲಿ ನ್ಯಾಷನಲ್, ಸೆಂಟ್ರಲ್, ಸ್ಟೇಟ್, ಪ್ರೈಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಷ್ಟಾದ್ರೂ ಡೊನೇಷನ್ಸ್ ಅನ್ನ ಕೊಡ್ಲಿ, ಅದು 80G ನಲ್ಲಿ ಡಿಡಕ್ಷನ್ಸ್ಗೆ ಬರುತ್ತೆ. ಎಷ್ಟು % ಅಪ್ಪ ಅಂತ ಹೇಳಿದ್ರೆ ಡೊನೇಷನ್ ಟು NDF ಏನಿದೆ, ದಿಸ್ ಇಸ್ 100% ಎಲಿಜಿಬಲ್ ಫಾರ್ ಡಿಡಕ್ಷನ್. 100% ನ್ಯಾಷನಲ್, ಸೆಂಟ್ರಲ್, ಸ್ಟೇಟ್, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಅನ್ನೋ ವಾರ್ಡ್ ಇದೆ ಅಂದ್ರೆ ಎಷ್ಟು ಡೊನೇಷನ್ ಕೊಟ್ಟಿದ್ದಾರೆ ಅಷ್ಟನ್ನು ನೀವು ಡಿಡಕ್ಟ್ ಮಾಡಬೇಕು. ಇಲ್ಲಿ 1,000 ಡೊನೇಷನ್ಸ್ ಕೊಟ್ಟಿದ್ದಾರೆ, ಹಾಗಾಗಿ ನಾನು ಏನ್ ಮಾಡ್ಬೇಕು ಅಂದ್ರೆ 1,000 ಡೊನೇಷನ್ಸ್ ಅನ್ನ ನಾನು ಡಿಡಕ್ಟ್ ಮಾಡಬೇಕು. ಡಿಡಕ್ಟ್ ಮಾಡಿದ್ರೆ ನಮ್ಗೆ ಟ್ಯಾಕ್ಸಬಲ್ ಇನ್ಕಮ್ ಆರ್ ಟೋಟಲ್ ಇನ್ಕಮ್ ನಮ್ಗೆ ಎಷ್ಟು ಬರ್ತಪ್ಪ ಅಂದ್ರೆ 3,20,000 ನಮ್ಗೆ ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸಬಲ್ ಇನ್ಕಮ್ ಸಿಗುತ್ತೆ. ಸೊ ಇದು ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರ್. ಒನ್ ಆಫ್ ದಿ ಸಿಂಪಲ್ ಅಂಡ್ ಈಸಿಯೆಸ್ಟ್ ಕ್ವಶನ್ಸ್ ಅನ್ನ ಕೊಟ್ಬಿಟ್ಟಿದ್ದಾರೆ ಸೊ 2024 ಅಲ್ಲಿ. ಸೊ ಈ ಒಂದು ಕ್ವಶನ್ಸ್ಗೆ ಇರ್ತಕ್ಕಂಥ ಆನ್ಸರ್ ಎಷ್ಟು ಮಾಡಿದ್ರೆ ನಿಮಗೆ 14 ಮಾರ್ಕ್ಸ್, ನಿಮ್ಗೆ 12 ಮಾರ್ಕ್ಸ್ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಸೊ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು.